ನಮಸ್ತೆ. ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಒಂದು ಸ್ವಾದಿಷ್ಟವಾದ ಗೊಜ್ಜಿನೊಂದಿಗೆ ಬಂದಿದ್ದೀನಿ. ಎಲ್ಲದ್ರ ಜೊತೆಗೂ ಇದು ತುಂಬ ಚೆನ್ನಾಗಿರುತ್ತೆ. ಇದರ ಕಾಂಬಿನೇಷನ್ನು ಪೈನಾಪಲ್ ಗೊಜ್ಜು. ನಾನು ಪೈನಾಪಲ್ ಗೊಜ್ಜನ್ನ ಇವತ್ತು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ, ಅನ್ನದ ಜೊತೆ ಕಲಿಸ್ಕೊಳ್ಳೋದಕ್ಕೆ, ರೊಟ್ಟಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸರಿ ಮಾಡ್ಕೊಂಡು ನೋಡಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ. ಮೊದಲು ಪೈನಾಪಲ್ನ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲದನ್ನು ತೆಗೆದುಬಿಟ್ಟು, ಮತ್ತು ಮಧ್ಯದಲ್ಲಿ ಸ್ವಲ್ಪ ವೇಸ್ಟ್ ಬರುತ್ತೆ, ಅದು ಸಹ ಸ್ವೀಟಾಗಿರುತ್ತೆ. ಆದರೂ ಅದು ಗೊಜ್ಜಿಗೆ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ಸಹಿತ ಕ್ಲೀನ್ ಮಾಡಿಕೊಂಡು ಸಿಪ್ಪೆಗಳನ್ನೆಲ್ಲ ತೆಗೆದು ನೀಟಾಗಿ ಅದನ್ನು ಹೆಚ್ಚಿ ಇಟ್ಕೋಬೇಕು. ಅದು ಹೆಚ್ಚಿ ಆದಮೇಲೆ ನೋಡಿ ಈ ರೀತಿ ಇರುತ್ತೆ. ಇದಕ್ಕೆ ಜುಟ್ಟು ಮತ್ತು ಈ ಕಡೆ ತೊಟ್ಟಿರುತ್ತೆ, ಅದನ್ನು ಎಲ್ಲ ತೆಗೆದುಬಿಟ್ಟು ನೀಟಾಗಿ ಹೆಚ್ಚಬೇಕು. ಸಿಪ್ಪೆ ತೆಗಿತಾ ಇದ್ದೀನಿ ನಾನು. ಇದು ಸಿಪ್ಪೆ ತೆಗೆಯೋದು ಒಂದು ಸ್ವಲ್ಪ ಕಷ್ಟನೇ. ಚಾಕುನಲ್ಲಿ ಎಲ್ಲ ಅಷ್ಟು ಈಸಿಯಾಗಿ ಸಿಪ್ಪೆ ಬರೋದಿಲ್ಲ. ಹೆಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಈಳಿಗೆ ಮಣೆಯಲ್ಲಿ ನೀಟಾಗಿ ಹೆಚ್ಕೋಬೋದು, ಸಿಪ್ಪೆನೂ ನೀಟಾಗಿ ಬರುತ್ತೆ. ಈಗ ಫಸ್ಟು ನಾವು ಅದಕ್ಕೆ ಏನು ಬೇಕೋ ಹಾಗೆ ಹುರ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ನಷ್ಟು ಮೆಂತ್ಯ ಹಾಕಿದ್ದೀನಿ. ಆ ಮೆಂತ್ಯನ ನಾವು ಒಂದು 10 ಸೆಕೆಂಡ್ನಷ್ಟು ಫಸ್ಟ್ ಹುರ್ಕೋಬೇಕು. ಅದು ಹುರಿದಾದ್ಮೇಲೆ ಜೀರಿಗೆ ಹಾಕಿಬಿಟ್ಟು ಅದನ್ನು ಸಹಿತ ಒಂದು 7-8 ಸೆಕೆಂಡಷ್ಟು ಹುರಿದಾದ್ಮೇಲೆ ಇದಕ್ಕೆ ನಾವು ಉದ್ದಿನಬೇಳೆ ಸೇರಿಸ್ಬೇಕು. ಒಂದು 1.5 ಬಟ್ಟಲಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ನಾನು. ಆ ಸಣ್ಣ ಒಂದು ಅಳತೆಯಲ್ಲಿ 1.5 ಅಳತೆಯಷ್ಟು ನಾನು ಉದ್ದಿನಬೇಳೆ ಹಾಕಿ ಅದನ್ನು ಸಹಿತ ನಾನು ಒಂದು 10-15 ಸೆಕೆಂಡು ಇದನ್ನು ಹುರಿತಾ ಇದ್ದೀನಿ. ಇದು ಅಂದರೆ ಒಂದೊಂದೇ ವಸ್ತುಗಳನ್ನು ಸ್ವಲ್ಪ ಹುರ್ಕೊಂಡು ಆಮೇಲೆ ವಸ್ತುಗಳನ್ನು ಸೇರಿಸ್ಬೇಕು. ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನು ಹಾಕ್ತಾಯಿದ್ದೀನಿ. ಇದು ಹೆಚ್ಚಿಗೆ ಖಾರ ಇರೋದಿಲ್ಲ. ಖಾರ ಬೇಡ ಅನ್ನೋರು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಹೇಳೋರು ಒಂದು 2 ಗುಂಟೂರು ಹಾಕ್ಕೊಳ್ಳಿ. ಈಗ ಇದ್ರ ಜೊತೆ ಒಳಗೆ ನಾನು ಪೇಸ್ಟ್ ಇಂಗು, ಇದನ್ನು ನಾನು ಅದನ್ನೇ ಯೂಸ್ ಮಾಡೋದು, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಸೇರಿಸಿದ ಮೇಲೂ ಸಹಿತ ಒಂದು ಸ್ವಲ್ಪ ಹೊತ್ತು ಹುರಿಬೇಕು. ಇದ್ರ ಜೊತೆ ಒಳಗೆ ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಎಲ್ಲದೂ ಇರೋದ್ರಿಂದ ಎಲ್ಲದೂ ಒಂದು ಕಡೆಯಿಂದ ಹುರ್ಕೊಳ್ತಾ ಬರ್ತಾಯಿದೆ. ಅದು ಇದನ್ನು ಒಂದು 5-6 ನಿಮಿಷದಷ್ಟು ಹುರಿಬೇಕಾಗುತ್ತೆ. ಮೆಣಸಿನ್ಕಾಯಿನೂ ಗರಿಗರಿ ಆಗಬೇಕು. ಉದ್ದಿನಬೇಳೆನೂ ನಮಗೆ ಬ್ರೌನ್ ಕಲರ್ ಬರಬೇಕು, ಅಂದರೆ ಹೊಂಬಣ್ಣ ಬರಬೇಕದು, ಅಲ್ಲಿ ತನಕ ನಾವು ಹುರಿಬೇಕು. ಇವಾಗ ಅದರ ಅರ್ಧ ಅಳತೆ ಉದ್ದಿನಬೇಳೆ ನಾನು 1.5 ಹಾಕಿದ್ದೆ, ಅದರಲ್ಲಿ ಅರ್ಧ ಅಳತೆಯಷ್ಟು ಎಳ್ಳು ತೊಗೊಂಡಿದ್ದೀನಿ. ಆ ಎಳ್ಳನ್ನು ಸಹಿತ ಇವೆಲ್ಲದರ ಜೊತೆ ಒಳಗೆ ಚೆನ್ನಾಗಿ ಹುರಿಬೇಕಾಗುತ್ತೆ. ಎಲ್ಲಿ ತನಕ ಹುರಿಬೇಕು ಅಂತ ಅಂದರೆ ಎಳ್ಳು ಪಟ ಸೌಂಡ್ ಬರುತ್ತೆ, ಅಲ್ಲಿ ತನಕ ಹುರಿಬೇಕು. ಆವಾಗ ನಮಗೆ ಅಲ್ಲಿ ತನಕ ಹುರಿದಾಗ ನಮಗೆ ಉದ್ದಿನಬೇಳೆ ಬ್ರೌನಿಷ್ ಕಲರ್ ಬಂದಿರುತ್ತೆ, ಅಂದರೆ ಹೊಂಬಣ್ಣ ಬಂದಿರುತ್ತೆ. ಮೆಣಸಿನ್ಕಾಯಿ ಗರಿಗರಿಯಾಗಿರುತ್ತೆ. ಇದೆಲ್ಲದು ಆದ ನಂತರ ನಾವು ಸ್ಟವ್ ಆಫ್ ಮಾಡ್ಬೋದು. ಬಿಸಿ ಸ್ಟವ್ ಇರುತ್ತಲ್ವ, ಬಿಸಿಯಾದ ಬಾಣಲೆ ಇರುತ್ತಲ್ವ ಸ್ಟವ್ ಮೇಲೆ, ಅದಕ್ಕೆ ನಾವು ಒಂದು ಸ್ವಲ್ಪ ಕೊಬ್ಬರಿ ಚೂರುಗಳನ್ನು ಹಾಕಿ, ಹೆಚ್ಚಿಗೆ ಕೊಬ್ಬರಿ ಏನು ಬೇಕಾಗೋದಿಲ್ಲ, ಯಾಕೆಂದರೆ ನಮಗೆ ತಿಕ್ನೆಸ್ಗೆ ಉದ್ದಿನಬೇಳೆ, ಎಳ್ಳು ಇವೆಲ್ಲ ಇರೋದರಿಂದ ತುಂಬ ಕೊಬ್ಬರಿ ಏನು ಬೇಕಾಗೋದಿಲ್ಲ. ಒಂದು ಸ್ವಲ್ಪ ಕೊಬ್ಬರಿಯನ್ನು ನಾನು ಬಿಸಿ ಬಾಣಲೆಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಕೈಯಾಡಿಸಿದ್ದೀನಿ ಅಷ್ಟೇ. ಇದು ಎಲ್ಲ ಹುರಿದಾಗಿದೆ ನೋಡಿ. ಇವಾಗ ಕೊಬ್ಬರಿನ ಬಿಸಿ ಬಾಣಲೆಯಲ್ಲಿ ಕೈಯಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದೆಲ್ಲದು ಚೆನ್ನಾಗಿ ಆದಮೇಲೆ ಹುರಿದ ಮೇಲೆ ನೋಡಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕು, ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇದು ಪೈನಾಪಲ್ಲು ಹೋಳು ಹೆಚ್ಚಿರೋದು, ಇಷ್ಟು ಹೋಳಾಗಿದೆ ನನಗೆ. ಒಂದು ಪೈನಾಪಲ್ನಲ್ಲಿ ನನಗೆ ಇಷ್ಟು ಪೀಸ್ಗಳು ಸಿಕ್ಕಿದ್ದಾವೆ. ಇಷ್ಟು ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ ನಾನು. ತುಂಬ ಸಣ್ಣಕ್ಕೆ ಹೆಚ್ಚಿದ್ರೆ ಅದು ಕರ್ಗು ಹೋಗುತ್ತೆ. ಒಲೆ ಮೇಲೆ ಎಣ್ಣೆನ ಕಾಯಕ್ಕಿಟ್ಟು ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದು ಎಲ್ಲವುದು ಚೆನ್ನಾಗಿ ಹುರ್ಕೊಂಡ ನಂತರ, ಅಂದರೆ ಸಾಸಿವೆ ಹೊಟ್ಟಿ ಕರಿಬೇವಿನ ಸೊಪ್ಪು ಬಾಡಿದ ನಂತರ ಹೆಚ್ಕೊಂಡಿದ್ವಲ್ಲ ನಾವು ಪೈನಾಪಲ್ ಪೀಸ್ಗಳು, ಅದೇ ಹೋಳುಗಳು, ಅದನ್ನು ನಾವು ಈಗ ಒಗ್ಗರಣೆಗೆ ಹಾಕಬೇಕು. ಇದು ಒಗ್ಗರಣೆಯಲ್ಲಿ ನಮಗೆ ಚೆನ್ನಾಗಿ ಬೇಯಬೇಕಿದು. ಉಪ್ಪಿನ ಜೊತೆ ಒಳಗೆ ನಾವು ಒಗ್ಗರಣೆಯಲ್ಲಿ ಇದನ್ನು ಬೇಯಿಸಬೇಕು. ಇದು ಹೆಚ್ಚೊತ್ತು ನಮಗೇನು ಹಿಡಿಯೋದಿಲ್ಲ. ಒಂದು 3-4 ನಿಮಿಷ ಒಗ್ಗರಣೆನಲ್ಲಿ ಅದು ಬೆಂದ್ಕೊಂಡ್ಬಿಡುತ್ತೆ, ಉಪ್ಪು ಹಾಕಿರೋದ್ರಿಂದ. ಒಗ್ಗರಣೆಯಲ್ಲಿ ಅದು ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು.
ಯಾಕೆ ಅಂದರೆ ಹುಣಸೆ ಹಣ್ಣು ಹಾಕಬೇಕಾಗಿಲ್ಲ, ಇದು ಸ್ವಲ್ಪ ಹುಳಿ ಇರೋದ್ರಿಂದ ಹುಣಸೆ ಹಣ್ಣು ಬೇಕಾಗೋದಿಲ್ಲ. ಆ ಹುಳಿ ಅಂಶ ಹೊಡೆದು ಹಾಕೋಕ್ಕೋಸ್ಕರ ಬೆಲ್ಲ ಹಾಕಬೇಕು ಮತ್ತು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಹೋಳಿಗೋಸ್ಕರ ನಾನು ಉಪ್ಪು ಹಾಕಿರೋದು. ಈಗ ಹೋಳು ಚೆನ್ನಾಗಿ ಒಗ್ಗರಣೆಲಿ ಬೇಯುತ್ತೆ, ಅದು ತುಂಬ ಕರಗು ಹೋಗೋ ಹಾಗೆ ಬೇಯೋದು ಬೇಡ ಆ ಥರ. ಮತ್ತು ಅದನ್ನು ಚೆನ್ನಾಗಿ ನಾವು ಇವಾಗ ಉಪ್ಪು ಬೆಲ್ಲ ಹಾಕಿ ಮಿಕ್ಸ್ ಆಯಿತು ನೋಡಿ, ಅದು ಚೆನ್ನಾಗಿ ಅದು ಅಲ್ಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಅಲ್ಲಿ ಬೆಲ್ಲ ಮತ್ತು ಉಪ್ಪಿನ ಜೊತೆ ಅದು ಬೆಂದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ನಾವು ಮೇಲಿಂದ ಒಂದು ಸ್ವಲ್ಪ ಹೋಳು ಮುಳುಗುವಷ್ಟು ನೀರು ಹಾಕಬೇಕು. ನೀರಲ್ಲಿ ಅದು ಬೇಯಬೇಕು. ಹಾಗಾಗಿ ಅದಕ್ಕೆ ನೀರು ಹಾಕಿ ನೀರಲ್ಲಿ ಬೇಯಿಸಬೇಕು. ಉಪ್ಪು ಬೆಲ್ಲದ ಜೊತೆ ನೀರಿನ ಜೊತೆ ಒಳಗೆ ಅದು ಬೇಯುತ್ತೆ. ಅದು ಬೆಂದ ಮೇಲೆ ನಾವು ಈ ಕಡೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ರುಬ್ಬೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದೆ ನಾನು. ಅದನ್ನು ರುಬ್ಬಿ ಇಟ್ಟಿದ್ದೀನಿ. ಅದನ್ನು ನೈಸಾಗಿ ರುಬ್ಬಿದ್ದೀನಿ. ಆ ನೈಸಾಗಿ ರುಬ್ಬಿರೋದನ್ನು ನಾವು ಇದ್ರ ಜೊತೆಗೆ ಸೇರಿಸ್ಬೇಕಾಗತ್ತೆ. ಈಗ ಹೋಳು ಬೇಯ್ತಾ ಇದೆ ನೋಡಿ. ಈಗ ಸ್ವಲ್ಪ ಹೋಳಿಗೆ ಅರಿಶಿನ ಹಾಕಿದ್ದೀನಿ. ಈ ಅರಿಶಿನದ ಜೊತೆನಲ್ಲೂ ಇದೊಂದು ಸ್ವಲ್ಪ ಬೇಯಬೇಕು. ಈಗ ನಾನು ಮಿಕ್ಸಿ ಮಾಡಿದ ಮಿಶ್ರಣ ನೋಡಿ ಇಷ್ಟು ನೈಸಾಗಿದೆ. ನೈಸಾಗೆ ರುಬ್ಕೋಬೇಕು, ತರ್ತರಿಯಾಗಿ ಬೇಡ. ನೈಸಾಗಿ ರುಬ್ಬಿದಾಗ ಅದು ಚೆನ್ನಾಗಿ ಹೊಂದಿಗೂಡುತ್ತೆ. ಈಗ ಈ ಹೋಳು ಚೆನ್ನಾಗಿ ಬೆಂದಿರೋದ್ರಿಂದ ನಾವೀಗ ರುಬ್ಬಿದ ಮಿಶ್ರಣನ ಈ ಹೋಳಿಗೆ ಹಾಕಬೇಕು. ಹಾಕಿ ಒಂದು 2 ಕುದಿ ಬರ್ಸಿದ ಮೇಲೆ ಒಂದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಬೇಕಾಗತ್ತೆ. ಇವಾಗ ನೋಡಿ ಇದೆಲ್ಲದು ಹೊಂದುತ್ತಾ ಇದೆ. ಇವಾಗ ಮಿಕ್ಸಿ ಮಾಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕಿ ಮಿಕ್ಸಿಗೆ ಅದನ್ನು ಸಹಿತ ನಾನು ಈ ಹೋಳಿನ ಜೊತೆ ಒಳಗೆ ಸೇರಿಸ್ಕೊಂಡಿದ್ದೀನಿ. ಈಗ ಬೇಕಾಗುವಷ್ಟು ಉಪ್ಪು ಹಾಕಬೇಕಾಗತ್ತೆ. ಇವಾಗ ನೋಡಿ 1.5 ಚಮಚ ಉಪ್ಪು ಬೇಕಾಗುತ್ತೆ. ಯಾಕೆಂದರೆ ಅದು ಹುಳಿನೂ ಇರೋದರಿಂದ ಹೋಳುಗಳು 1.5 ಚಮಚ ಬೇಕಾಗುತ್ತೆ, ಜಾಸ್ತಿ ಏನು ಆಗೋದಿಲ್ಲ. ಮತ್ತು ಬೇಕಾದರೆ ಸೇರಿಸ್ಕೋಬೋದು, ಸಾಕು ಇಷ್ಟು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಇದನ್ನು ನಾವು ಒಂದು 2ರಿಂದ 3 ನಿಮಿಷ ಮುಚ್ಚಿಟ್ಟು ಮತ್ತೆ ಆ ಮುಚ್ಚಿಟ್ಟಿರೋದನ್ನು ತೆಗೆದ್ರೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಅದು ನಾನು ಓಪನ್ ಮಾಡಿದ್ದೀನಿ, ಮುಚ್ಚಿ ಒಂದು 2-3 ನಿಮಿಷ ಮುಚ್ಚಿ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸೌಟ್ನಲ್ಲಿ ತಳದಿಂದ ಮೇಲೆ ತನಕನೂ ನಾವು ಕೈಯಾಡಿ ತೊಳಸಿ ಎಲ್ಲ ಮಾಡಬೇಕು. ಇವಾಗ ಹೋಳು ಎಲ್ಲದು ಹೊಂದಿಗೂಡಿದೆ. ಉಪ್ಪು ಹುಳಿ ಖಾರ ಪ್ರತಿಯೊಂದು ಅಂಶನೂ ಅದರಲ್ಲಿ ಸೇರಿಸ್ಕೊಂಡು ಒಳ್ಳೆ ಟೇಸ್ಟ್ ಕೊಡ್ತಾಯಿದೆ. ಇವಾಗ ಕುದ್ಮೇಲೆ ಇದನ್ನು ನಾನು ಸ್ಟವ್ ಆಫ್ ಮಾಡ್ತೀನಿ. ಕುದೀತಾ ಇದೆ ನೋಡಿ. ಆಯಿತು, ಬೆಂದಿದ್ದಾಯಿತು, ಮುಚ್ಚಿದ್ದಾಯಿತು, ಅದನ್ನು ಓಪನ್ ಮಾಡಿದ್ದಾಯಿತು. ಈಗ ಒಂದು ಬೌಲ್ಗೆ ನಾನು ಅದನ್ನು ಸುರಿತಾ ಇದ್ದೀನಿ. ಫುಲ್ಲು ನಾನು ಒಂದು ಪೈನಾಪಲ್ ತೊಗೊಂಡಿರೋದ್ರಿಂದ ನನಗೆ ಇಷ್ಟು ಗೊಜ್ಜು ಆಗಿದೆ. ತುಂಬ ಟೇಸ್ಟ್, ಮೂಗಿಗಂತೂ ಘಮ ಹೊಡಿತಾ ಇದೆ, ಅಷ್ಟು ಚೆನ್ನಾಗಿದೆ. ಒಂದು ಸರಿ ನೀವು ಮಾಡ್ಕೊಳ್ಳಿ. ಚಪಾತಿ, ಅನ್ನದ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಚಪಾತಿ ಜೊತೆಯಲ್ಲಿ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.